ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಮುಕ್ತಾಂಬಾ ಬಿ ಅವರು. ಮೇಡಮ್, ಈಗ ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಗಳ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಆ ಒಂದು ಅನುಭವ, ಆ ಒಂದು ಸಾಧನೆಯ ಬಗ್ಗೆ. ಶಿಕ್ಷಣ ಕ್ಷೇತ್ರ ಅಂದರೆ ಈಗ ಗ್ರಾಮೀಣ ಭಾಗದಲ್ಲಿ ನಾವು ಏನು ಒಂದು ಸಂಸ್ಥೆಯನ್ನು ಶುರು ಮಾಡಿ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏನು ಇವತ್ತು ನಾವು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತಿದ್ವಿ, ಅಥವಾ ಭಾಷೆಯ ಒಂದು ಕೊರತೆ ಇತ್ತು, ಭಾಷೆಯ ಬಗ್ಗೆ ಅವರಿಗೆ ಸಾಕಷ್ಟು ಗೊಂದಲಗಳಿದ್ವು. ಹಳ್ಳಿಗಾಡಿನಿಂದ ಸಿಟಿಗೆ ಬಂದಾಗ ಅವರು ಹಾಸ್ಟೆಲಲ್ಲಾಗಲಿ ಅಥವಾ ಕಾಲೇಜುಗಳಿಗೆ ಹೋಗಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರು. ಸೊ ಅಂಥದ್ದನ್ನೆಲ್ಲ ಯೋಚನೆ ಮಾಡಿದಾಗ ಅಂಥವ್ರಿಗೆ ಒಂದು ತರಬೇತಿಯನ್ನು ಕೊಡಿಸೋದ್ರ ಮೂಲಕ ಅವರನ್ನು ಒಂದು ಮುಖ್ಯವಾಹಿನಿಗೆ ತರ್ಬೋದು, ಅಥವಾ ಒಂದೊಂದು ಒಳ್ಳೊಳ್ಳೆ ಕೆಲಸಗಳಿಗೆ ಅವರ ಎಜುಕೇಷನ್ ಕಂಪ್ಲೀಟ್ ಮಾಡಿಸೋದ್ರಿಂದ, ಅಥವಾ ಎಜುಕೇಷನ್ಗೆ ಬೇಕಾದಂಥ ಸಹಾಯಗಳು ಏನೇ ಇರ್ಬೋದು, ಯಾವುದೇ ರೀತಿ ಬುಕ್ಸಿಂದ ಹಿಡಿದು ಅವರಿಗೆ ಟ್ರೈನಿಂಗಿಂದ ಹಿಡಿದು ಟ್ಯೂಷನ್ಸಿಂದ ಹಿಡಿದು ಓದಲಿಕ್ಕೆ ಎಲ್ಲ ಥರದ ಸಹಕಾರಗಳನ್ನ ಕೊಟ್ಟು ಅವರನ್ನು ಮುಂದೆ ತರಬೇಕು ಅನ್ನೋದಿತ್ತು. ಅದೇ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಡಿಸಿದ್ದು ಉಂಟು. ಮತ್ತು ಟೀಚರ್ಸ್ ಟ್ರೈನಿಂಗ್ ಸಹ ನಾವು ಮಾಡಿಸಿದೆ ನಮ್ಮ ಕಾಲಾವಧಿಯಲ್ಲಿ. ಸಾಕಷ್ಟು ಜನ ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರೋ ಸಾಕಷ್ಟು ಜನ ಟೀಚರ್ಸ್ಗೆ ಟ್ರೈನಿಂಗ್ ಅಂತ, ಅಂದರೆ ಈಗಿನ ಕಾಲದ ಆಧುನಿಕತೆನ ಹೇಗೆ ಅಳವಡಿಸ್ಕೋಬೇಕು, ಏನೆಲ್ಲ ಚೇಂಜಸ್ ಆಗಿದೆ, ಮಕ್ಕಳ ಒಂದು ಮೆಂಟಾಲಿಟಿಗೆ ಹೇಗೆಲ್ಲ ಪೂರಕವಾಗಿ ನೀವು ಇನ್ನು ಮುಂದೆ ಕೆಲಸ ಮಾಡಿ, ಆ ರೀತಿಯಲ್ಲಿ ಸಾಕಷ್ಟು ಟ್ರೈನಿಂಗ್ ಕೊಡಿಸಿದ್ದು. ಇದು ಎಜುಕೇಷನ್ ಅಂದರೆ ಇವತ್ತು ಬದುಕಿರುವವರೆಗೆ ಓದಿದ್ರೂ ಮುಗಿಯಲ್ಲ. ಜ್ಞಾನಕ್ಕೆ ಅದಕ್ಕೆ ಒಂದು ಲಿಮಿಟ್ ಅನ್ನೋದೇ ಇಲ್ಲ. ಸೊ ಎಷ್ಟು ಓದಿದ್ರೂ ಸಾಕಾಗಲ್ಲ, ಕೊರತೆ ಅನ್ನೋ ಮಟ್ಟಕ್ಕೆ ಇವತ್ತು ಕಾಲ ಬೆಳೆದಿದೆ. ಸೊ ಚೇಂಜಸ್ಗಳು ಆಗ್ತಿದೆ, ಆಧುನಿಕತೆ ಬಂದಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎಜುಕೇಷನ್ ಬಗ್ಗೆ ನನಗೆ ಭಾಳ, ಅಂದರೆ ನಾನು ಒಂದು ಭಾಷಣದಲ್ಲಿ ಮಾತಾಡಬೇಕಾದ್ರೆ ಒಬ್ಬ ವಿದ್ಯಾರ್ಥಿನಿ ಎದ್ದು ನಿಂತು ಕೇಳ್ತಾರೆ. ಅವರು ಆ್ಯಕ್ಚುಲಿ ಗಣಿತ ಮತ್ತು ಕೆಮಿಸ್ಟ್ರಿನಲ್ಲಿ 100ಕ್ಕೆ 100 ತೆಗೆದಿರ್ತಾಳೆ. ಭಾಳ ಹಿಂದುಳಿದಂಥ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿ. ಮೇಡಮ್, ನನಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಿದೆ, ಹಾಸ್ಟೆಲ್ ಫೆಸಿಲಿಟಿ ಮಾಡಿಕೊಡ್ಲಿಕ್ಕೆ ಆಗತ್ತಾ ನಿಮಗೆ ಅಂತ. ಸೊ ಅದೇ ಸಮಯಕ್ಕೆ ನನ್ನ ಒಬ್ಬರು ಲೆಕ್ಚರರ್, ನನಗೆ PUCನಲ್ಲಿ ಲೆಕ್ಚರ್ ಆಗಿದ್ದವರು ಬಂದು ಕೇಳ್ತಾರೆ, ಮೇಡಮ್ ಈ ಥರ ಒಂದು ಹಾಸ್ಟೆಲ್ ಖಾಲಿ ಇದೆ, ಗುರುಗಳೇ ಬಿಟ್ಟಿರೋದು, ಆ ಹಾಸ್ಟೆಲ್ಗೆ ನೀವು ಫೆಸಿಲಿಟೀಸ್ ಮಾಡಿಕೊಡ್ಲಿಕ್ಕೆ ಆಗತ್ತಾ ಅಂತ. ಆ ಟೈಮಿಗೆ ಅದು ಗೊತ್ತಿಲ್ಲ ಅದು ಹೇಗಾಯಿತು. 80 ಜನ ವಿದ್ಯಾರ್ಥಿನಿಯರಿಗೆ ಎಲ್ಲ ಫೆಸಿಲಿಟೀಸ್, ಬೆಡ್ಡು, ಕಾಟು, ಏನು ಚೇರ್ಸ್ ಏನಿರುತ್ತೆ ಎಲ್ಲದನ್ನೂ ಸಹ ನನ್ನ ಕಡೆಯಿಂದ ವ್ಯವಸ್ಥೆ ಆಗುತ್ತೆ. ಇದಕ್ಕೆ ಸಾಕಷ್ಟು ಜನ ಸಹ ಸಹಕಾರ ಕೊಡ್ತಾರೆ ನನಗೆ. ಇನ್ನು ಕಾಲೇಜಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಎಲ್ಲ ವಿದ್ಯಾರ್ಥಿನಿಯರ ಜೊತೆ ಸೇರಿ ನಾನು ಒಬ್ಬ ವಿದ್ಯಾರ್ಥಿನಿಯಾಗಿ ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದೇವೆ. ಮೇಡಮ್, ಈಗ ನಾನಾಗಲೇ ಹೇಳಿದೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಅಂತ. ಅದೆಲ್ಲದರ ಜೊತೆಗೆ ಒಂದು ಸಂಗೀತ ಕ್ಷೇತ್ರದಲ್ಲಿ, ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಇವಾಗ ಸಂಗೀತ ಕ್ಷೇತ್ರದಲ್ಲಿ 14 ವರ್ಷಗಳಿಂದ ಒಂದು ಶಾರದೆಯ ಸೇವೆಯನ್ನು ಮಾಡಿದ್ದೀರಾ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದು ಹಾಡು ಅನ್ನೋದಾದರೆ ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಾ? ಒಂದು ಭಗವತಿ ಹಾಡನ್ನೇ ಹಾಡ್ತೇನೆ. ಸಂಗೀತದ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸಂಗೀತದ ಬಗ್ಗೆ ಭಾಳ ಇಂಟ್ರೆಸ್ಟ್. ನನ್ನ ತಂದೆನೇ ಇದಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ಅವರು ಬೆಳಗ್ಗೆ ಎದ್ದ ತಕ್ಷಣ MS ಸುಬ್ಬಲಕ್ಷ್ಮಿಯವರ ಒಂದು ಹಾಡು ಹಾಕ್ತಾಯಿದ್ರು. ಮತ್ತು ಅವರಿಗೆ ಬಾಳಪ್ಪ ಹುಕ್ಕೇರಿಯವರದ್ದು ಸಾಂಗ್ಸ್ ತುಂಬ ಇಷ್ಟ ಆಗ್ತಿತ್ತು. BK ಸುಮಿತ್ರಾ ಅವ್ರದ್ದು ಸಹ ಹಾಡುಗಳು ತುಂಬ ಇಷ್ಟ ಆಗ್ತಿತ್ತು. ಅವರು ಅವತ್ತಿನ ಕಾಲಕ್ಕೆ ನನಗೆ ದೊಡ್ಡ ಒಂದು ಟೇಪ್ ರೆಕಾರ್ಡರ್ ತಂದು ಕೊಟ್ಟಿದ್ರು. ಕ್ಯಾಸೆಟ್ಗಳೆಲ್ಲ ಬರೀ ಇದೇ ಥರದ್ದಿರ್ತಿತ್ತು. ನಾನು ನಮ್ಮ ತಂದೆ ಕೂತ್ರೆ ನಮ್ಮ ಗುರುರಾಜ್ ನಾಯ್ಡು ಅವ್ರದ್ದು ಏನು ಅರಕತೆ ಇತ್ತಲ್ಲ, ಅದು ಭಾಳ ಇಷ್ಟ ಆಗ್ತಿತ್ತು ನಮ್ಮ ತಂದೆಗೆ. ನಾನು ನಮ್ಮ ತಂದೆ ಕೂತು ಗಜಗೌರಿ ವ್ರತನ ಅದೆಷ್ಟು ಬಾರಿ ಗುರುರಾಜ್ ನಾಯ್ಡು ಅವ್ರ ವಾಯ್ಸಲ್ಲಿ ಕೇಳಿದ್ದೀವೋ ಗೊತ್ತಿಲ್ಲ. ಅವರಿಂದನೇ ಬಂದಿದ್ದೆಲ್ಲ ಸಂಗೀತದ ಒಂದು ಇದು ನಮ್ಮ ತಂದೆಗೂ ಭಾಳ ಇಷ್ಟ ಇತ್ತು. ಸೊ ಹಾಗಾಗಿ ನನಗೆ ಒಳ್ಳೆಯ ಗುರುಗಳ ಒಂದು ಪರಿಚಯ ಆಯಿತು. ಅವರು ಸಿದ್ಧಾರೂಢರ ಭಕ್ತರಿದ್ದಾರೆ. ಸೊ 14 ವರ್ಷಗಳು ಅವ್ರ ಹತ್ರ ನಾನು ಕರ್ನಾಟಕ ಸಂಗೀತನ ಪ್ರಾಕ್ಟೀಸ್ ಮಾಡಿದೆ. ಗೀತಾ ಶಿವು ಅಂತ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಹೀಗೆ ನನ್ನ ಸಂಗೀತದ ಜರ್ನಿ. ಕಾಲೇಜಿಗೂ ಭಾಳ ಚಿಕ್ಕ ವಯಸ್ಸಿನಿಂದನೂ ಹಾಡ್ತಾ ಇದ್ದೆ. ಅದು ಒಂದು ರೂಪಕ್ಕೆ ಬಂದಿದ್ದು ಇತ್ತೀಚೆಗೆ, ಒಂದು 14 ವರ್ಷದಿಂದ ಈಚೆಗೆ. ಈಗ ಒಂದು ವೋಕಲ್ ಜೊತೆ ಒಂದು ಇನ್ಸ್ಟ್ರೂಮೆಂಟ್ ಸಹ ನಾನು ಕಲಿತಾ ಇದ್ದೇನೆ, ವೀಣಾ. ನೀವು ಹಾಡಲಿಕ್ಕೆ ಕೇಳಿದ್ದೀರಾ ಒಂದು ಭಗವದ್ಗೀತೆ, ಒಂದು ಸಾಲಲ್ಲಿ ಹೇಳ್ತೇನೆ. ಶ್ರೀಚಕ್ರರಾಜ
ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ ಆಗಮ ವೇದ ಕಲಾಮಯ ರೂಪಿಣಿ ಅಖಿಲ ಚರಾಚರ ಜನನಿ ನಾರಾಯಣಿ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ನಾಗಕಂಕಣ ನಗರಾಜ ಮನೋಹರಿ ಗಾನವಿದ್ಯೇಶ್ವರಿ ರಾಜರಾಜೇಶ್ವರಿ ಗಾನವಿದ್ಯೇಶ್ವರಿ ರಾಜರಾಜೇಶ್ವರಿ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಶ್ರೀಲಲಿತಾ ಅಂಬಿಕೆ. ಈಗ ಪರಿಶ್ರಮದಿಂದ ಏನಾದರೂ ಕಲಿತೀನಿ ಅನ್ನೋದಾದರೆ ಅದಕ್ಕೆ ವಯಸ್ಸು ಅಡ್ಡಿ ಬರೋದಿಲ್ಲ ಅನ್ನೋದು ತಮ್ಮ ಒಂದು ಕಂಠ ಸಿರಿಯಿಂದನೇ ಗೊತ್ತಾಗುತ್ತೆ. ಖಂಡಿತ, ಡೆಫಿನೆಟ್ಲಿ ಇದು ಸತ್ಯವಾದ ಮಾತಿದೆ. ಯಾವ ವಯಸ್ಸು ಯಾವುದಕ್ಕೂ ಸೀಮಿತ ಅಲ್ಲ. ಯಾವಾಗಲೂ ಅಷ್ಟೇ ಕಲಿಕೆ ಅನ್ನೋದು ಮನುಷ್ಯನಿಗೆ ಸದಾ ಇರಬೇಕು ಅನ್ನೋದು ನನ್ನ ಆಸೆ. ಅದು ನಿಜಕ್ಕೂ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲಿ. ಯಾವಾಗ ಕಲಿಯುವ ಆಸಕ್ತಿಯನ್ನು ನಾವು ಕಳ್ಕೊತೀವಿ ಅವತ್ತು ನಮ್ಮ ಜೀವನ ನಿಂತಂತೆ. ಮೇಡಮ್, ಇನ್ನು ತಾವು ಮೊದಲ ಬಾರಿಗೆ ಒಂದು ಬೆಳಗಾವಿಗೆ ಬಂದಾಗ ಇಲ್ಲಿನ ಹೆಣ್ಣು ಮಕ್ಕಳನ್ನು, ಇಲ್ಲಿನ ಮಹಿಳೆಯನ್ನ ಕುರಿತು ಅತ್ಯಂತ ಅಭಿಮಾನದಿಂದ ಒಂದು ಕವನನೂ ಕೂಡ ಬರೀತೀರಾ. ಆ ಒಂದು ಕವನವನ್ನು ತಮ್ಮ ಚೊಚ್ಚಲ ಒಂದು ಕವನ ಸಂಕಲನದಲ್ಲಿ ಮೊದಲನೆಯ ಕವನವಾಗಿ ಪ್ರಕಟಿಸ್ತೀರಾ. ನಿಮ್ಮ ಒಂದು ಈ ಅಭಿಮಾನಕ್ಕೆ ಮೊದಲಿಗೆ ನಮ್ಮೆಲ್ಲ ಬೆಳಗಾವಿ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಆ ಒಂದು ಕವನ ನಮಗಾಗಿ ಮೇಡಮ್. ಖಂಡಿತ, ಬೆಳಗಾವಿ ಮಹಿಳೆಯರಿಗೆ ನಾನು ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರ ಪ್ರೀತಿಗೆ ನಾನು ಚಿರಋಣಿ. ಸೊ ಅವ್ರ ಬಗ್ಗೆ ನಾನು ಬೆಳಗಾವಿಗೆ ಬಂದಾಗ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಅವರು ತೋರಿಸಿದಂಥ ಒಂದು ಪ್ರೀತಿ ಇರ್ಬೋದು, ನನಗೆ ಕೊಟ್ಟಂಥ ಒಂದು ಪ್ರೋತ್ಸಾಹ ಇರ್ಬೋದು, ಅವರು ನನ್ನ ಜೊತೆ ನಿಂತು 2 ದಿನ ನನ್ನ ಜೊತೆ ಒಡನಾಟ ಇರ್ಬೋದು, ನನಗೆ ಭಾಳ ಅದು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಭಾಳ ಸಾಹಿತಿಗಳು ಇದ್ದಾರೆ ಬೆಳಗಾವಿನಲ್ಲಿ. ಹೆಣ್ಣು ಮಕ್ಕಳು ನಿಜಕ್ಕೂ ಹೆಣ್ಣು ಮೆಟ್ಟಿದ ನಾಡು ಬೆಳಗಾವಿ. ಭಾಳ ಸ್ಫೂರ್ತಿ ತರೋ ಅಂಥ ಹೆಣ್ಮಕ್ಳಿದ್ದಾರೆ ಇಲ್ಲಿ. ಸೊ ನಾನು ಬರೆದಿರೋದು ಅವ್ರ ಬಗ್ಗೆ ಭಾಳ ಕಮ್ಮಿನೇ ಅನಿಸುತ್ತೆ ನನಗೆ. ಆದರೂ ನಾನು ಇಲ್ಲಿಂದ ಹೋದಾಗ ಅವ್ರ ಬಗ್ಗೆ ಏನಾದರೂ ಬರಿಬೇಕು ಅನ್ನಿಸ್ತಾನೆ ಇತ್ತು. ಸೊ ನಾನು ಇಲ್ಲಿಂದ ಹೋದ ತಕ್ಷಣವೇ ಒಂದು ಕವನ ಬರೆದು, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು 4 ಮಾತುಗಳಲ್ಲಿ ಮುಗಿದೋಗುತ್ತೆ, ವರ್ಡ್ಗಳಲ್ಲಿ ಮುಗಿದೋಗುತ್ತೆ. ಒಂದು ಅಮರವಾಗಿ ಉಳಿಬೇಕು ಅಂತ ಒಂದು ಸಂಕಲ್ಪ ಮಾಡಿ ಒಂದು ಕವನವನ್ನು ಬರಿತೀನಿ. ಇವಾಗ ಅದನ್ನು ನಾನು ಹೇಳ್ತೀನಿ. ಗಡಿನಾಡ ಕೆಚ್ಚದೆಯ ನಾರಿಯರು, ಏನೆಂದು ಬಣ್ಣಿಸಲಿ ನಾ ಕಂಡ ನಾರಿ ಶಕ್ತಿಯರನ್ನು. ಚೆಲುವಿನ ಬೆಡಗಿಯರವರು, ಅಪರಿಮಿತ ಚೈತನ್ಯದ ಚೆಲುಮೆಯರವರು. ಅಪರಿಮಿತ ಚೈತನ್ಯದ ಚೆಲುಮೆಯರವರು, ನಿರ್ಮಲ ಭಾವನೆಗಳ ಸಹೃದಿಗಳವರು. ಕಾರುಣ್ಯದ ಪುತ್ಥಳಿಗಳವರು, ಸೌಹಾರ್ದದ ಸಜ್ಜನಿಕೆಯ ನಿಧಿಗಳವರು. ಸೌಹಾರ್ದದ ಸಜ್ಜನಿಕೆಯ ನಿಧಿಗಳವರು. ಸಾಧನೆಯಲ್ಲಿ ಶಿಖರಗಳವರು, ಮಹಾನ್ ಮಾನವತಾವಾದಿಗಳು. ಮಹಾನ್ ಮಾನವತಾವಾದಿಗಳು. ಚೆನ್ನಮ್ಮನ ಕೆಚ್ಚೆದೆಯ ಧೀಮಂತ ನಾಯಕಿಯರು, ಜ್ಞಾನದಲ್ಲಿ ವಿದ್ಯೆಯಲ್ಲಿ ಭಂಡಾರಗಳಿವರು. ಜ್ಞಾನದಲ್ಲಿ ವಿದ್ಯೆಯಲ್ಲಿ ಭಂಡಾರಗಳಿವರು. ಲೇಖನಿ ಎಂಬ ಖಡ್ಗವ ಪಿಡಿದ ಕರುನಾಡ ಶಕ್ತಿಗಳಿವರು. ಅಕ್ಕ ಮಹಾದೇವಿಯ ಸಂಸ್ಕಾರದ ಸಾರಥಿಗಳಿವರು. ಅಕ್ಕ ಮಹಾದೇವಿಯ ಸಂಸ್ಕಾರದ ಸಾರಥಿಗಳಿವರು. ಮಮತೆಯಿಂದ ಪೊರೆವ ಮಹಾ ತಾಯಂದಿರು. ಮಮತೆಯಿಂದ ಪೊರೆವ ಮಹಾ ತಾಯಂದಿರು, ಕನ್ನಡ ನಾಡಿನ ಪರಂಪರೆಯ ಪ್ರತೀಕ ಇವರು. ಕನ್ನಡ ನಾಡಿನ ಪರಂಪರೆಯ ಪ್ರತೀಕ ಇವರು. ನವದುರ್ಗೆಯರ ಶಕ್ತಿ ಸ್ವರೂಪಿಣಿಯರಿವರು. ನಾಡು ನುಡಿ ಪರಂಪರೆಯ ಭುವನೇಶ್ವರಿಯ ಕುಡಿಗಳಿವರು. ನಾಡು ನುಡಿ ಪರಂಪರೆಯ ಭುವನೇಶ್ವರಿಯ ಕುಡಿಗಳಿವರು. ಇವರು ನಾ ಕಂಡ ಬೆಳಗಾವಿಯ ಶ್ರೀ ಶಕ್ತಿ ತಾಯಂದಿರು. ಇವರ ಅಗಣಿತ ಗುಣಕ್ಕೆ ನನ್ನ ಅನಂತ ಅನಂತ ಶರಣಾರ್ಥಿಗಳು.
ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.